ನನಗೆ ಅದು ಗೊತ್ತು, ಅದು ಸಿನಿಮಾ ಪೋಸ್ಟ್ ಹಾಕಿದ್ದು ಅದೆಲ್ಲದ್ರ ಬಗ್ಗೆ ಮಾಹಿತಿ ಇದೆ. ಆದರೆ ನಾನು ಕೇಳೋದು, ಒಬ್ಬ ಪೌರ ಆಯುಕ್ತಗೆ ಈ ಥರ ನಿಲ್ಲಿಸೋದು ಅಂದರೆ ಅಷ್ಟು ಕೆಟ್ಟ ಕೆಟ್ಟ ಶಬ್ದಗಳಲ್ಲಿ ನಿಂದಿಸ್ತಾರೆ ಅಂದರೆ, ಮೊನ್ನೆಷ್ಟೇ ಹುಬ್ಳಿ ಧಾರವಾಡದಲ್ಲಿ ಏನೋ ಒಂದು ವಿಚಾರಕ್ಕೆ ಬಂದಾಗ ಒಂದು ಮಹಿಳೆನ ಎಳ್ಕೊಂಬಂದು ಆಕೆಯನ್ನು ವಿವಸ್ತ್ರಗೊಳಿಸಿದ್ದಾರೆ. ಇವಾಗ ಪೌರ ಆಯುಕ್ತೆಗೆ ಈ ಥರ ಅತ್ಯಂತ ಹೀನಾತಿಹೀನವಾಗಿ ಆಕೆಯನ್ನು ನಿಂದಿಸಿದ್ದಾರೆ. ಇದು ಏನು ತೋರಿಸ್ತದೆ? ಇದೊಂಥರ ಸಿದ್ದರಾಮಯ್ಯನವರಲ್ಲಿರುವಂತಹ ಈ ಥರ ಉಡಾಫೆ ಮನಸ್ಥಿತಿ ಏನಿದೆಯಲ್ಲ, ಇದೊಂಥರ ಬೇರೆಯವ್ರ ಬಗ್ಗೆ ಬೇರೆಯವ್ರನ್ನ ತುಚ್ಛವಾಗಿ ಮಾತನಾಡುವಂಥ ಮನಸ್ಥಿತಿ ಇವತ್ತು ಅವರ ಪಕ್ಷದ ಒಬ್ಬ ಸಣ್ಣ ಕಾರ್ಡ್ ಹೋಲ್ಡ್ರಿಂದ ಪುಡಾರಿ ಒಳಗವರೆಗೂ ಎಲ್ಲರಲ್ಲೂ ಕಾಣಿಸ್ತಾ ಇದೆ. ಫಸ್ಟು ಸಿದ್ದರಾಮಯ್ಯನವರು ಅವ್ರನ್ನ ವರ್ತನೆ ಸರಿ ಮಾಡ್ಕೊಳ್ಬೇಕು. ನಿರ್ಮಲಾ ಸೀತಾರಾಮನ್ ಎಂಥಳವಳು ಅಂತ ಕರೆದ್ರೆ, ಈ ಮನುಷ್ಯನೇ ಕರೆದ್ರೆ ಇನ್ನು ಕೆಳಗಡೆ ಅವ್ರು ಏನು ಮಾಡ್ತಾರೆ? ಹಿಂದೆ ರಾಜೀವ್ ಗಾಂಧಿ ಅವ್ರು ಇರಬೇಕಾದ್ರೆ ಬೋಫೋರ್ಸ್ನಲ್ಲಿ ದುಡ್ಡು ಹೊಡೆದಾಗ ದೇಶದ ಪ್ರಧಾನಿನೇ ತಿಂತಾನೆ ಅಂತ ಗ್ರಾಮ ಪಂಚಾಯತಿ ಪ್ರಧಾನ ಕೂಡ ದುಡ್ಡು ತಿನ್ನೋಕ್ಕೆ ಶುರು ಮಾಡ್ದ. ಇವಾಗ ಸಿದ್ದರಾಮಯ್ಯನವರೇ ಕೇಂದ್ರ ಸಚಿವೆಗೆ ಗೌರವ ಕೊಡಲಿಲ್ಲ ಅಂತಂದಮೇಲೆ ಇನ್ನು ಕಾಂಗ್ರೆಸ್ನ ಒಬ್ಬ ಪುಡಾರಿ ಪೌರ ಆಯುಕ್ತೆಗೆ ಗೌರವ ಕೊಡ್ತಾನೆ. ಫಸ್ಟು ಸಿದ್ದರಾಮಯ್ಯನವ್ರು ಸರಿಪಡಿಸ್ಕೋಬೇಕು. ಸಿದ್ದರಾಮಯ್ಯನವರಿಗೆ ಆ ಸಂಸ್ಕಾರ ಇಲ್ವಲ್ರಿ. ಅವರೇ ಒಬ್ಬ ಕೇಂದ್ರ ಸಚಿವೆನ ಎಂತೋಳ ಅವಳು ಅಂತ ಹೇಳ್ತಾರೆ. ನಮ್ಮಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಈ ಥರ ಮಹಿಳೆಯರನ್ನ ಇಷ್ಟು ತುಚ್ಛವಾಗಿ ಕರೆಯೋಂಥದ್ದು ನಾನಂತೂ ನೋಡಲಿಲ್ಲ. ಹಾಗೆ ಒಂದು ಪಬ್ಲಿಕ್ ಆಗಿ ಈ ಥರ ಒಂದು ಕರೆದ್ರು. ಇನ್ನು ಆ ಪಾರ್ಟಿನಲ್ಲಿ ಒಬ್ಬ ಪುಡಾರಿ ಇದನ್ನಲ್ಲ, ಅವನು ಜಮೀರ್ ಅವ್ರನ್ನ ಮೆಚ್ಚಿಸ್ಲಿಕ್ಕೆ, ಅವ್ರ ಮಗನ ಮೆಚ್ಚಿಸ್ಲಿಕ್ಕೆ, ಇನ್ನೇನೋ ಕಾಂಟ್ರಾಕ್ಟ್ ತೊಗೊಳಕ್ಕೆ ಅವನು ಈ ಥರ ಮಾತಾಡೋದಲ್ಲೇ ಇರ್ತಾನೆ. ಫಸ್ಟ್ ಸಿದ್ದರಾಮಯ್ಯನವರು ಅವರ ಬಾಯಿಯನ್ನು ಶುದ್ಧ ಮಾಡ್ಕೊಳ್ಬೇಕು. ಅವರು ಅಲ್ಲಿಗೆ ಭಯ ಬೀಳಿಸೋ ಪ್ರಕ್ರಿಯೆ ಮುಖ್ಯಮಂತ್ರಿ ಬಾಯಿನೇ ಬಚ್ಚಲ ಮನೆ ಆಗೋಗಿದೆ. ಇನ್ನು ಕಾಂಗ್ರೆಸ್ಸಿನ ಪುಡಾರಿಗಳ ಬಾಯಿ ಸರಿ ಇರೋಕ್ಕೆ ಸಾಧ್ಯನಾ? ಅವರಿಂದಲೇ ಈ ಒಂದು ಚಿತಾವಣೆ ಸಿಗ್ತಾ ಇರುತ್ತೆ. ಸಂಕ್ರಾಂತಿ ಆಯಿತು, ಸಂಕ್ರಾಂತಿ ಯಾವಾಗ ಗೊತ್ತಿಲ್ಲ, ಅದು ನಾ ಬರೀ ಮೀಡಿಯಾದಲ್ಲೇ ನೋಡೋದು. ನೋಡಿ, ಅವರಿಗೆ 140 ಇವಾಗಿಂತೂ ಹೆಚ್ಚು ಕಡೆ 140 ಸೀಟ್ ಇದೆ. ಬೈ ಎಲೆಕ್ಷನಲ್ಲಿ ಗೆದ್ದಾದ್ಮೇಲೆ ಜನ ಒಂದ್ಸರಿ ಕೊಟ್ಬಿಟ್ಟಿದ್ದಾರೆ ಅವರಿಗೆ. ಫಸ್ಟು 135+1 ಗೆಲ್ಸಿದ್ರು, ಆಮೇಲೆ ಬೈ ಎಲೆಕ್ಷನಲ್ಲಿ ಗೆದ್ಕೊಂಡ್ರು. ಈಗ ಹೆಚ್ಚು ಕಡಿಮೆ 140 ಸೀಟ್ ಇದೆ ಅವರ ಹತ್ರ. ಅವರನ್ನು ಇನ್ನೂ 2.25 ವರ್ಷ ಏನೂ ಮಾಡೋಕ್ಕಲ್ಲ. 2028 ಮಾರ್ಚ್ವರೆಗೂ ಕೂಡ ಕರ್ನಾಟಕದ ಜನ ಹಿಂದೆ ಮಾಡಿರುವಂಥ ಎಡವಟ್ಟಿಗೋಸ್ಕರ ಹಲ್ಲು ಕಚ್ಚಿ ತಡ್ಕೊಳ್ಳೇಬೇಕು. ಏನು ಮಾಡೋಕ್ಕಲ್ಲ. ಅವ್ರಿಗೆ ಚೇರ್ ಬದಲಾವಣೆ ಆಗ್ಬೋದು ಅಷ್ಟೇ, ಚೇರಲ್ಲಿ ಕೂರೋರು ಬದಲಾವಣೆ ಆಗ್ಬೋದು. ಆದರೆ ದುರಾಡಳಿತ ಅಂತೂ ಮುಂದುವರಿತದೆ. ಏನು ಮಾಡೋಕ್ಕಾಗಲ್ಲ. ಜನ ತಮ್ಮ ತಪ್ಪನ್ನು ಸರಿಪಡಿಸ್ಕೊಳ್ಳಿಕ್ಕೆ 5 ವರ್ಷ ಕಾಯಲೇಬೇಕಾಗುತ್ತೆ. ಈಗ 2.25 ವರ್ಷ ಆಯಿತು. ಬದಲಾವಣೆ ಲಕ್ಷಣ ಕಾಣಿಸ್ತಾ ಇದೆಯಾ ಅಂತ ಹೇಳಿ ನಂಗೆ ಗೊತ್ತಿಲ್ಲ. ಸಾಕಷ್ಟು ಚರ್ಚೆ ಆಗಿದೆ ಅದು ವಿಚಾರ. ನೋಡಿ, ಒಂದು ರಸ್ತೆ ಅಭಿವೃದ್ಧಿ ಆಗ್ತಿಲ್ಲ, ಒಂದು ಚರಂಡಿ ಅಭಿವೃದ್ಧಿ ಆಗ್ತಿಲ್ಲ, ಗೃಹಲಕ್ಷ್ಮಿ ದುಡ್ಡು ತಿಂದಾಕಿದ್ದಾರೆ. ಹಾಗೆ ಯುವ ನಿಧಿ ಕೊಡ್ತೀನಿ ಅಂದರೂ ಕೊಡ್ತಾ ಇಲ್ಲ. ಎಸ್ಕಾಮ್ಗಳು ಹಳ್ಳಾಡ್ದು ಹೋಗಿದ್ದಾವೆ. KSRTCಯ ವಿವಿಧ ವಿಂಗ್ಗಳು ಹಳ್ಳಾಡ್ದು ಹೋಗಿದ್ದಾವೆ. ಇಲ್ಲಿ ಯಾರಿಗೂ ಇಲ್ಲಿ ನೋಡ್ರೆ ಮೈಸೂರು ಯೂನಿವರ್ಸಿಟಿನಲ್ಲಿ ಕಳೆದ 9 ತಿಂಗಳಿಂದಲೂ ಕೂಡ ಅಲ್ಲಿ ಗೆಸ್ಟ್ ಲೆಕ್ಚರರ್ಸಿಗೆ ಸಂಬಳ ಕೊಟ್ಟಿಲ್ಲ. ಎಲ್ಲ ಕಡೆ ಇಂಥ ಒಂದು ಪರಿಸ್ಥಿತಿ. ಅಂದರೆ ಆಡಳಿತ ಅನ್ನೋದು ಸತ್ತೋಗಿದೆ. ಈ ಸತ್ತ ಆಡಳಿತದ ಹೆಣವನ್ನು ಸಿದ್ದರಾಮಯ್ಯನವರು ಮುಂದೆ ಹೊತ್ಕೊಂಡಿದ್ದಾರೆ. DK ಹಿಂದೆ ಹೊತ್ಕೊಂಡಿದ್ದಾರೆ. DK ಅವರಿಗೆ ಮುಂದೆ ಹೊರೋಣ ಅಂತ ಆಸೆ. ಅದು ಆಡಳಿತನೇ ಸತ್ತೋಗಿದೆ. ಮುಂದೆ ಯಾರು ಬರಲಿ, ಹಿಂದೆ ಯಾರು ಬರಲಿ, ಹೊರೋರು ಮುಂದೆ ಹಿಂದೆ ಬದಲಾದ್ರೂ ಕೂಡ ಆಡಳಿತನೇ ಸತ್ತೋಗಿದೆಯಲ್ಲ. ಇದು ಕರ್ನಾಟಕದ ವಾಸ್ತವ ಸಂಗತಿ.